ತಂದೇನ ಒತ್ತು ತಂದೇನ ನಾಟಕ ಒತ್ತು ತಂದೇನ ತಂದೇನ ನಾಟಕ ಒತ್ತು ತಂದೇನ ತಂದೇನ ನಾಟಕ ಒತ್ತು ತಂದೇನ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಕೂತು ನಿಂತಿರೋ ರಂಗಾಭಿಮಾನ ಪ್ರಭುಗಳೇ, ವಂದನೆ ನಿಮಗೆ, ಅಭಿನಂದನೆ ನಿಮಗೆ. ರಂಗಾಭಿಮಾನ ಪ್ರಭುಗಳೇ, ವಂದನೆ ನಿಮಗೆ, ಅಭಿನಂದನೆ ನಿಮಗೆ. ಕಲಿಯಲ್ಲಿ ಅರಳುತ್ತಿರುವವು ಬಳ್ಳಿ ಮಗ್ಗಗಳು, ಕಲಿಕೆಯಲ್ಲಿ ಮಾಗಿರದ ಸಿಹಿ ಗೊಂಚಕಾಯಿಗಳು, ಕೂತು ನಿಂತಿರೋ ರಂಗಾಭಿಮಾನ ಪ್ರಭುಗಳೇ, ವಂದನೆ ನಿಮಗೆ, ಅಭಿನಂದನೆ ನಿಮಗೆ. ತಪ್ಪು ನಡೆ ನುಡಿಗಳನ್ನು ಲೆಕ್ಕಕ್ಕಿಡದೆ ನೀವುಗಳು, ನುಡಿಗಳನ್ನು ಲೆಕ್ಕಕ್ಕಿಡದೆ ನೀವುಗಳು ಅರಸಿ ಅರಸಿ ಆಶೀರ್ವಾದಿಸಿ ಈ ನಮ್ಮ ರಂಗಸ್ಥಳದ ಅರಸಿ ಆಶೀರ್ವಾದಿಸಿ ಈ ನಮ್ಮ ರಂಗಸ್ಥಳದ ಮಕ್ಕಳನ್ನು. ಕೂತು ನಿಂತಿರೋ ರಂಗಾಭಿಮಾನ ಪ್ರಭುಗಳೇ, ವಂದನೆ ನಿಮಗೆ, ಅಭಿನಂದನೆ ನಿಮಗೆ, ವಂದನೆ ನಿಮಗೆ, ಅಭಿನಂದನೆ ನಿಮಗೆ. ಪ್ರೇಕ್ಷಕ ಮಹಾಶಯರೇ, ಸತ್ಯ ಹರಿಶ್ಚಂದ್ರ ಎಂಬ ಪೌರಾಣಿಕ ನಾಟಕವನ್ನ ಪ್ರದರ್ಶನ ಮಾಡಲು ನಮ್ಮ ಕಲಾವಿದರು ವಸ್ತ್ರಾಲಂಕಾರ ಭೂಷಿತರಾಗಿ ಉತ್ಸಾಹದಿಂದಿದ್ದಾರೆ. ನಾಟಕವನ್ನು ವೀಕ್ಷಿಸಲು ಬಂದ ನಿಮಗೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಹಂಬಲ, ಈ ನಾಟಕವನ್ನು ರಚಿಸಿ ನಿರ್ದೇಶಿಸಿದ ನನಗೆ ಸೂತ್ರಧಾರನಾಗಿ ನಿಮ್ಮೆಲ್ಲರನ್ನು ಆ ರಾಜ ಹರಿಶ್ಚಂದ್ರನ ಕಾಲ್ಪನಿಕ ಸಾಮ್ರಾಜ್ಯಕ್ಕೆ ಕೊಂಡೊಯ್ಯಬೇಕೆಂಬ ಹಂಬಲ. ರಾಜ ಹರಿಶ್ಚಂದ್ರನೇನೋ ಕುಬೇರನಿಗಿಂತಲೂ ಐಶ್ವರ್ಯವಂತನಾಗಿ, ಅಶ್ವಿನಿ ದೇವತೆಗಳಿಗಿಂತಲೂ ಆರೋಗ್ಯವಂತನಾಗಿ,
ಅಯೋಧ್ಯ ನಗರದ ಪ್ರಜೆಗಳ ಒಡಗೂಡಿ ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ತ್ರಿಶಂಕು ರಾಜ ಚಂದ್ರಮತಿ, ತ್ರಿಶಂಕು ರಾಜ ಹಾಗೂ ಸತ್ಯವ್ರತೆ ಈ ದಂಪತಿಗಳ ಮಗನಾಗಿ, ಚಂದ್ರಮತಿಯ ಪ್ರೀತಿಯ ಗಂಡನಾಗಿ ಸಕಲ ಸುಖ ಭೋಗಗಳನ್ನು ಕೂಡ ಅನುಭವಿಸುತ್ತಿದ್ದರು. ಮಕ್ಕಳಿಲ್ಲವೆಂಬ ಕೊರಗು ಮಾತ್ರ ದೂರ ಆಗಲಿಲ್ಲ. ಹಾಗಾದರೆ ರಾಜ ಹರಿಶ್ಚಂದ್ರನಿಗೆ ಸಂತಾನವನ್ನು ಕರುಣಿಸಿದ ಶಕ್ತಿ ಯಾವುದು? ಅದರ ಹಿನ್ನೆಲೆ ಏನು? ಬನ್ನಿ, ಇದರ ರಹಸ್ಯವನ್ನು ತಿಳಿಯಲು ನಾವೆಲ್ಲರೂ ಕೂಡ ಅಯೋಧ್ಯೆ ನಗರದ ಅರಮನೆಯತ್ತ ಧಾವಿಸೋಣ. ಬನ್ನಿ. ನಾನು ಇಂದ್ರನಂತೆ ಭೋಗ ಜೀವನವನ್ನು ನಡೆಸುತ್ತಿದ್ದೇನೆ. ಚಂದ್ರನಂತೆ ಶಾಂತಿಯುತನಾಗಿ, ಪ್ರಜಾ ವಾತ್ಸಲ್ಯನಾಗಿ, ದೀನದಲಿತರಿಗೆ ಕಲ್ಪವೃಕ್ಷವಾಗಿ, ಇಡೀ ಸ್ವರ್ಗವೇ ದರಿಗಿಳಿದಂತೆ ಈ ಅಯೋಧ್ಯ ನಗರ ಕಂಗೊಳಿಸುತ್ತಿರಲು ಅದು ಯಾಕೋ ನನಗೆ ಸಂತಾನವಿಲ್ಲದ ಕೊರಗು ನನ್ನನ್ನು ಕಾಡುತ್ತಿದೆ. ಸಂಸಾರ ಅಪಾರವಾದ ಸಂಪತ್ತು, ಸುಖಭೋಗಗಳಿಂದ ಕೂಡಿದ್ದರೂ ಮಕ್ಕಳಿಲ್ಲ ಎಂಬ ಕೊರಗು ಮಾತ್ರ ದೂರಾಗಲಿಲ್ಲ. ನನಗೆ ಸಂತಾನವಾದರೆ ಸಾಕು, ಅದು ಉಳಿಯದಿದ್ದರೂ ಚಿಂತೆಯಿಲ್ಲ. ಬಂಜೆ ಎಂಬ ಅಪಕೀರ್ತಿ ಈ ಲೋಕದಳು ಬೇಡ ಸ್ವಾಮಿ. ಒಂದೇ ಒಂದು ಮಗುವನ್ನಾದರೂ ಕರುಣಿಸು ವರ್ಣದೇವ, ಒಂದೇ ಒಂದು ಮಗುವನ್ನಾದರೂ ಕರುಣಿಸು. ಹೌದು ಸ್ವಾಮಿ, ಅನೇಕ ವ್ರತಾದಿಗಳನ್ನು ಆಚರಿಸಿದ್ದೇವೆ, ತೀರ್ಥಯಾತ್ರೆಗಳನ್ನು ಸಹ ಕೈಗೊಂಡಿದ್ದೇವೆ. ಆದರೂ ಸಂತಾನ ಫಲ ಪ್ರಾಪ್ತವಾಗುತ್ತಿಲ್ಲ ಸ್ವಾಮಿ. ಕೊನೆಗೆ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ, ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ. ನಮಗೆ ಸಂತಾನವನ್ನು ಕರುಣಿಸು ತಂದೆ, ಸಂತಾನವನ್ನು ಕರುಣಿಸು. ಹರಿಶ್ಚಂದ್ರ, ನಿಮಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತೇನೆ. ಆದರೆ ನಿಮಗೆ ಜನಿಸುವ ಮಗುವನ್ನು ನನಗೇ ಬಲಿ ಕೊಡಬೇಕು. ಹಾಗೆಯೇ ಆಗಲಿ ವರ್ಣದೇವ.
ತಥಾಸ್ತು. ರಾಜ ಹರಿಶ್ಚಂದ್ರ ಚಂದ್ರಮತಿ ದಂಪತಿಗಳಿಗೆ ಆ ವರ್ಣದೇವನ ಕೃಪೆಯಿಂದ ಸಂತಾನ ಭಾಗ್ಯ ಪ್ರಾಪ್ತವಾಯಿತು. ಅವರಿಗೆ ಗಂಡು ಮಗು ಜನಿಸಿದ್ದಾನೆ. ಮಗುವಿಗೆ ಲೋಹಿತಾಶ್ವ ಎಂದು ನಾಮಕರಣವೂ ಆಯಿತು. ಆ ದಂಪತಿಗಳ ಪ್ರೀತಿಯಲ್ಲಿ ಆ ಯುವ ರಾಜಕುಮಾರ ಯಾವ ರೀತಿಯಾಗಿ ಬೆಳೀತಿದ್ದಾನೆ ಎಂಬುದನ್ನ ಮುಂದೆ ನೀವೇ ಆ ಅರಮನೆಯತ್ತ ಧಾವಿಸಿ ಬನ್ನಿ ನೋಡೋಣ. ಹರಿಶ್ಚಂದ್ರ, ಮಗುವನ್ನ ನನಗೆ ಬಲಿ ಕೊಡುವುದಾಗಿ ಮಾತು ಕೊಟ್ಟಿರುವೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವೆಯಾ? ಅದೇ ಕಲ್ಲುಟ್ಟಲಿ ಸ್ವಾಮಿ, ನಿಮ್ಮಿಚ್ಛೆಯಂತೆಯೇ ಆಗಲಿ. ತಥಾಸ್ತು. ಧನ್ಯೋಸ್ಮಿ ವರುಣದೇವ, ಧನ್ಯೋಸ್ಮಿ.
ಆಮೇಲೆ ಬಲಿ ಕೊಡುತ್ತೇವೆ, ಮಗುವಿಗೆ ಚೌಲವಾಗಲಿ ಆಮೇಲೆ ಬಲಿ ಕೊಡುತ್ತೇವೆ ಎಂದು ರಾಜ ಹರಿಶ್ಚಂದ್ರ ಮತ್ತೆ ಚಂದ್ರಮತಿ ದಂಪತಿಗಳು ಹೀಗೆ ಮಗನ ಬಲಿಯ ಅವಧಿಯನ್ನ ಮುಂದೂಡುತ್ತಲೇ ಬಂದರು. ವಿಷಯ ತಿಳಿದಂತ ಲೋಹಿತಾಶ್ವ ಪ್ರಾಣ ಭಯದಿಂದ ತಲೆ ಮರೆಸಿಕೊಂಡ. ವರ್ಣದೇವನ ಉಗ್ರ ಕೋಪಕ್ಕೆ ಗುರಿಯಾದಂತ ಹರಿಶ್ಚಂದ್ರನಿಗೆ ಜಲೋದರ ರೋಗ ಬಂದು ಆರೋಗ್ಯ ಹದಗೆಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ರಾಜ ಹರಿಶ್ಚಂದ್ರನು ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಿದ, ಹೇಗೆ ಆ ಸವಾಲುಗಳನ್ನು ಎದುರಿಸಿದ? ಬನ್ನಿ ಮತ್ತೊಮ್ಮೆ ನಾವು ಅಯೋಧ್ಯೆ ನಗರದ ಅರಮನೆಯತ್ತ ನಾವೆಲ್ಲರೂ ಧಾವಿಸೋಣ. ಜಲೋದರ ರೋಗ ಬಂದು ನನ್ನ ಉದರ ಉಸಿಡಿದಂತೆ ಭಾಸವಾಗುತ್ತಿದೆ ದೇವಿ, ಭಾಸವಾಗುತ್ತಿದೆ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ದೇವಿ, ಯಾಕೋ ದಿನೇ ದಿನೇ ನನ್ನ ಶಕ್ತಿ ಕುಂದುತ್ತಿದೆ ದೇವಿ, ತಡೆಯಲಾಗುತ್ತಿಲ್ಲ ದೇವಿ, ಆಗುತ್ತಿಲ್ಲ. ಎಂತಹ ದುರ್ವಿಧಿ! ದೇವಾ, ತಾಳಲಾರೆನು ಉದರ ಬಾಧೆಯ, ತಾಳಲಾರೆನು ಉದರ ಬಾಧೆಯ, ವರುಣ ದೇವನೇ ಬಂದು ಸಲಹೆಯ. ತಾಳಲಾರೆನು ಉದರ ಬಾಧೆಯ, ವರುಣ ದೇವನೇ ಬಂದು ಸಲಹೆಯ. ಯಾವ ಪಾಪ ಕಾಡಿದೆ ನನ್ನ, ಯಾವ ಕರ್ಮ ಸುಡುತ್ತಿದೆ ನನ್ನ, ಯಾವ ಪಾಪ ಕಾಡಿದೆ ನನ್ನ, ಯಾವ ಕರ್ಮ ತಾಳಲಾರೆನು ಉದರ ಬಾಧೆಯ, ವರುಣ ದೇವನೇ ಬಂದು ದೇವಿ, ಸ್ವಾಮಿ, ಬೇಡಿದೆ ದೇವ ಐನಿಸಿ ನಿನ್ನ, ಬೇಡಿದೆ ದೇವ ಐನಿಸಿ ನಿನ್ನ, ಆರೋಗ್ಯದಲ್ಲಿ ಆನಂದವಿಲ್ಲ, ಐಶ್ವರ್ಯ ಇದ್ದರೂ ನನಗದು ಬೇಕಿಲ್ಲ, ತಾಳಲಾರೆನು ಉದರ ಬಾಧೆಯ, ವರುಣ ದೇವನೇ ಬಂದು ಸಲಹೆಯ, ವರುಣ ದೇವನೇ ಬಂದು ಸಲಹೆಯ. ದೇವಾ, ವರುಣ ದೇವ, ಈ ಉದರ ಬಾಧೆಯನ್ನು ತಾಳಲು ಆಗುತ್ತಿಲ್ಲ ದೇವ. ಚಂದ್ರಮತಿ, ಹೇಳಿ ಸ್ವಾಮಿ.
ನನ್ನ ಉದರವು ಸಿಡಿದಂತೆ ಭಾಸವಾಗುತ್ತಿದೆ ದೇವಿ, ಭಾಸವಾಗುತ್ತಿದೆ. ದೇವಿ, ಸ್ವಾಮಿ, ನಾವು ಆ ದೈವ ಕೊಟ್ಟ ವಚನವನ್ನು ಪದೇ ಪದೇ ಮುಂದೆ ಹಿಡಕ್ಕೆ ನಮಗೆ ದೇವರು ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ ದೇವಿ, ಹೌದು ಸ್ವಾಮಿ, ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ಹೌದು. ಕಂದನನ್ನು ಕರುಣಿಸಿದವನು, ಅವನನ್ನೇ ಮತ್ತೆ ಮತ್ತೆ ನಾವು ಬೇಡಿಕೊಂಡಿದ್ದರೆ ಕ್ಷಮಿಸಿ ಮನ್ನಿಸುತ್ತಿದ್ದನೇನೋ ದೇವಿ. ಹೌದು ಸ್ವಾಮಿ, ನಿಜ. ಬಲಿ ಕೊಡದೆ ಮುಂದೂಡಿದ್ದಕ್ಕಾಗಿ ದೇವರು ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ದೇವಿ, ನಾವು ಮನುಷ್ಯರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ದೇವಿ, ನಡೆದುಕೊಳ್ಳಬೇಕು. ಸತ್ತ ಸಂದನಾಗಿ ಬಾಳಬೇಕು ದೇವಿ, ಬಾಳಬೇಕು ದೇವಿ. ಹಾಗೆಯೇ ಆಗಲಿ ಸ್ವಾಮಿ. ಎಂತಹ ಪರಿಸ್ಥಿತಿಯಲ್ಲಿಯೂ ಸತ್ಯಕ್ಕೆ ಚ್ಯುತಿ ಬಾರದಂತೆ ನಮ್ಮ ಪೂರ್ವಜರು ತೋರಿದ ಹಾದಿಯಲ್ಲಿಯೇ ನಡೆದು ಸತ್ಯಸಂಧರಾಗಿ ಬಾಳೋಣ. ಈಗ ನಿಮಗೆ ವಿಶ್ರಾಂತಿ ಅವಶ್ಯಕತೆ ಇದೆ. ಬನ್ನಿ ಬನ್ನಿ ಸ್ವಾಮಿ. ದೇವ, ವರುಣದೇವ, ಅಮ್ಮ. ಸತ್ಯ ಹರಿಶ್ಚಂದ್ರ ಮತ್ತು ಚಂದ್ರಮತಿ ದಂಪತಿಗಳಿಗೆ ಆ ವರ್ಣದೇವನ ಕೃಪೆಯಿಂದ ಆರೋಗ್ಯವಂತರಾಗಿ ಬಾಳ್ತಾ ಇದ್ದಾರೆ. ಅವನ ಕೃಪೆಯಿಂದ ತಲೆಮರೆಸಿಕೊಂಡಿದ್ದ ಮಗ ಮತ್ತೆ ಮನೆ ಸೇರಿದ್ದಾನೆ. ಹೀಗಿರುವಾಗ ಸತ್ಯಸಂಧನಾಗಿ ಬಾಳುತ್ತಿರುವಂತಹ ಸಂದರ್ಭದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ರಾಜ್ಯಭಾರವನ್ನು ಮಾಡುವಾಗ ಆ ಹರಿಶ್ಚಂದ್ರನ ಕೀರ್ತಿ ಭೂಲೋಕದಲ್ಲಷ್ಟೇ ಅಲ್ಲ, ದೇವಲೋಕದಲ್ಲೂ ಹಬ್ಬಿದೆ. ಆ ದೇವಲೋಕದಲ್ಲಿ ಮಹಾಮುನಿಗಳಲ್ಲಿ ವಾಗ್ವಿದ್ದ, ಭೂಲೋಕದಲ್ಲಿ ಸತ್ಯಸಂಧನಾರಂದು. ರಾಜ ಹರಿಶ್ಚಂದ್ರನೇ ಭೂಲೋಕದಲ್ಲಿ ಸತ್ಯಸಂಧನೆಂದು ವಸಿಷ್ಠರ ವಾದ. ಆದರೆ ಇದಕ್ಕೆ ಪ್ರತಿರೋಧವನ್ನು ಹೊಡ್ಡಿದಂತಹ ವಿಶ್ವಾಮಿತ್ರ ರಾಜ ಹರಿಶ್ಚಂದ್ರನನ್ನ ವಚನ ಭ್ರಷ್ಟನನ್ನಾಗಿ ಮಾಡುತ್ತೇನೆ, ಸತ್ಯ ಭ್ರಷ್ಟನನ್ನಾಗಿ ಮಾಡುತ್ತೇನೆ, ನ್ಯಾಯ ಭ್ರಷ್ಟನನ್ನಾಗಿ ಮಾಡುತ್ತೇನೆಂದು ಪಣತೊಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಹಾಗಾದರೆ ಆ ವಿಶ್ವಾಮಿತ್ರನು ರಾಜ ಹರಿಶ್ಚಂದ್ರನಿಗೆ ಹೊಡ್ಡಿದ ಸವಾಲುಗಳೇನು, ನೀಡಿದ ಸಂಕಷ್ಟಗಳೇನು, ಯಾವ ರೀತಿಯಾಗಿ ಆ ಹರಿಶ್ಚಂದ್ರ ಆ ಸಂಕಷ್ಟಗಳನ್ನ ಸವಾಲುಗಳನ್ನ ಹೆದರಿಸಿದ? ಬನ್ನಿ ಮತ್ತೊಮ್ಮೆ ನಾವೆಲ್ಲರೂ ಆ ಅಯೋಧ್ಯೆ ನಗರದ ಅರಮನೆಯತ್ತ ಧಾವಿಸೋಣ. ಪಾರ್ವತಿ ವಲ್ಲ
ಜನರ ಮೊರೆಯನ್ನು ಆಲಿಸಿ, ದೀನ ಜನರ ಮೊರೆಯನ್ನು ಆಲಿಸಿ, ವರಗಳ ಕರುಣಿಸೋ ಗಂಗಾಧರ, ವರಗಳ ಕರುಣಿಸೋ ಗಂಗಾಧರ. ಶಿವ ಶಿವ ಶರಣು ನಮೋ ನಮೋ, ಪಾರ್ವತಿ ವಲ್ಲಭ ನಮೋ ನಮೋ, ಶಿವ ಶಿವ ಶರಣು ನಮೋ ನಮೋ. ಭೂಲೋಕದಲ್ಲಿ ಭವ ಬಂಧವ ಬಿಡಿಸಿ, ಭೂಲೋಕದಲ್ಲಿ ಭವ ಬಂಧವ ಬಿಡಿಸಿ, ಸನ್ಮಾರ್ಗ ತೋರುವ ಕರುಣಾಕರ, ಸನ್ಮಾರ್ಗ ತೋರುವ ಕರುಣಾಕರ. ಶಿವ ಶಿವ ಶರಣು ನಮೋ ನಮೋ, ಪಾರ್ವತಿ ವಲ್ಲಭ ನಮೋ ನಮೋ, ಶಿವ ಶಿವ ಶರಣು ನಮೋ ನಮೋ, ಶಿವ ಶಿವ ಶರಣು ನಮೋ ನಮೋ. ಓ ಇದೋ ಆ ಹರಿಶ್ಚಂದ್ರನ ಆಸ್ಥಾನ. ಹರಿಶ್ಚಂದ್ರ, ಮುನಿವರ್ಯರಿಗೆ ನಮೋ ನಮಃ. ಸ್ವಾಮಿ ಬನ್ನಿ, ಆಸೀನರಾಗಿ. ತಮ್ಮ ಇಚ್ಛೆಯಂತೆಯೇ ಆಗಲಿ ಹರಿಶ್ಚಂದ್ರ. ಆಗಮನದಿಂದ ಪುನೀತನಾಗಿ ನಿಮ್ಮ ಪಾದಪೂಜೆಗೆ ಅವಕಾಶ ಮಾಡಿಕೊಡಿ ಸ್ವಾಮಿ. ನಿಮ್ಮ ಅನಿರೀಕ್ಷಿತ ಆಗಮನದಿಂದ ಆ ಒಂದು ಆಗಮನದ ಕಾರಣವಾದರೂ ಹರಿಶ್ಚಂದ್ರ, ನೀನು ಸುವರ್ಣ ಯಾಗ ಮಾಡಿದೆ ಎಂಬ ವಿಷಯ ತಿಳಿದು ಬಂತು. ಅದರ ದಕ್ಷಿಣೆಗಾಗಿ ಬಂದಿದ್ದೇನೆ. ಸ್ವಾಮಿ, ತಮ್ಮ ಅಭಿಷ್ಟವನ್ನು ಈಡೇರಿಸಲು ನಾನು ಸಿದ್ಧನಿದ್ದೇನೆ ಸ್ವಾಮಿ. ಸಿದ್ಧನಿರುವೆಯಾ? ಹೌದು. ಹರಿಶ್ಚಂದ್ರ, ನೀನು ಕೇಳಿದವರಿಗೆ ಇಲ್ಲ ಎನ್ನದೆ ಕೇಳಿದಷ್ಟು ದಕ್ಷಿಣೆಯನ್ನು ಕೊಡುವಂತವನು ನೀನು. ಇದರಿಂದ ಬಡವರು, ಬಲ್ಲರು, ಆರ್ತರು ಅನೇಕ ಜನ ಸಂತೃಪ್ತಗೊಂಡಿದ್ದಾರೆ. ಈಗ ನಾನು ಕೇಳಿದ ದಕ್ಷಿಣೆಯನ್ನ ಕೊಟ್ಟು ನನ್ನನ್ನು ಸಂತೃಪ್ತನನ್ನಾಗಿ ಮಾಡು. ಸ್ವಾಮಿ, ಸಂದೇಹವಿಲ್ಲದೆ ಕೇಳಿ. ನಿಮ್ಮ ಕೇಳಿದಷ್ಟು ಕೊಡಷ್ಟು ಶಕ್ತಿವಂತನಿದ್ದೇನೆ ಸ್ವಾಮಿ. ಸರಿ, ಹಾಗಾದರೆ ಕೇಳು. ಒಂದು ದೊಡ್ಡ ಆನೆಯ ಮೇಲೆ ಓರ್ವ ಮನುಷ್ಯನು ನಿಂತು ಆತ ಕವಡೆಯನ್ನ ಮೇಲಕ್ಕೆ ಚಿಮ್ಮಿದರೆ ಅದು ಎಷ್ಟು ಎತ್ತರಕ್ಕೆ ಹಾರುತ್ತದೋ ಅಷ್ಟು ಹಣದ ರಾಶಿಯನ್ನು ನನಗೆ ದಕ್ಷಿಣೆಯಾಗಿ ನೀಡು. ಹಾಗೆಯೇ ಆಗಲಿ ಸ್ವಾಮಿ, ನೀಡಲು ಸಿದ್ಧನಿದ್ದೇನೆ. ಇದೇನಿದು ವಿಚಿತ್ರದ ಸಂಗತಿ. ಏನೋ ಹರಿಶ್ಚಂದ್ರನನ್ನು ಸಂಕಟಕ್ಕೆ ತಳ್ಳಿ ಅವನನ್ನು ಸತ್ಯಭ್ರಷ್ಟನಾಗಿ ಮಾಡೋಣ ಎಂದರೆ ನಾನು ಕೇಳಿದಷ್ಟು ಹಣದ ರಾಶಿಯನ್ನು ಕೊಡಲು ಸಿದ್ಧನಿರುವನಲ್ಲ. ಹೀಗಾದರೆ ದೇವ ಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆ ಏನಾಯಿತು? ಕರ್ಪೂರವನ್ನು ಹಚ್ಚಿ ನನ್ನ ಮೈಯನ್ನು ನಾಯೇ ಕಾಯಿಸಿಕೊಳ್ಳುವಂತಾಯ್ತಲ್ಲ. ಇರಲಿ ಹರಿಶ್ಚಂದ್ರ, ಸ್ವಾಮಿ, ಆ ದಕ್ಷಿಣೆಯನ್ನು ಸಮಯ ಬಂದಾಗ ನಾನೇ ತೆಗೆದುಕೊಂಡು ಹೋಗು. ಅಲ್ಲಿಯವರೆಗೂ ಅದನ್ನು ನಿನ್ನ ಆಸ್ಥಾನದಲ್ಲೇ ಭದ್ರವಾಗಿ ನೋಡಿಕೊ. ನಿಮಗೆ ಮಂಗಳವಾಗಲಿ. ದೇವ, ನಾನಿನ್ನು ಬರುತ್ತೇನೆ. ಇಂತಹ ಸುಸಂದರ್ಭದಲ್ಲಿ ನಾನು ಬೇಟೆಗೆ ಹೊರಡಲೆ? ಬೇಟೆ ಎಂದರೆ ನಿಮಗೆ ಪ್ರಿಯವಾದ ಅಭ್ಯಾಸವಲ್ಲವೇ ಸ್ವಾಮಿ? ಹೋಗಿ ಬನ್ನಿ, ಜಯವಾಗಲಿ.
ಕೆಲಸ. ನನ್ನ ಆಶ್ರಮದ ಪ್ರಾಣಿಗಳನ್ನು ಬೇಟೆಯಾಡಿದ್ದಲ್ಲದೆ ನನ್ನ ಆಶ್ರಮವನ್ನು ಹಾಳು ಮಾಡಿದೆ. ಅಷ್ಟೇ ಅಲ್ಲದೆ ಈಗ ನನ್ನ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಸದೆ ಬಡಿಯುತ್ತಿರುವೆಯಾ? ಸ್ವಾಮಿ ಸ್ವಾಮಿ, ದಯಮಾಡಿ ನನ್ನನ್ನು ಕ್ಷಮಿಸಿ. ಈ ಆಶ್ರಮದ ಪ್ರಾಣಿಗಳನ್ನು ನಾನು ಕೊಂದಿಲ್ಲ ಸ್ವಾಮಿ. ಈ ಕಾಡಿನ ಸಮೀಪ ನಿಮ್ಮ ಆಶ್ರಮವಿರುವುದಾದರೂ ನನ್ನ ಗಮನಕ್ಕೆ ಬರಲೇ ಇಲ್ಲ ಸ್ವಾಮಿ. ಸ್ವಾಮಿ, ನಾನು ನಿರಪರಾಧಿ, ನನ್ನನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಆಶ್ರಮದ ಪ್ರಾಣಿಗಳನ್ನು ಬೇಟೆಯಾಡಿದ ನಿನ್ನ ದುಸ್ಸಾಹಸಕ್ಕೆ ಧಿಕ್ಕಾರವಿರಲಿ. ಎಳವಲೋ ಹರಿಶ್ಚಂದ್ರ, ಕ್ಷಮಿಸಬೇಕೆ? ಈ ಅರಣ್ಯ ಮಧ್ಯದಲ್ಲಿ ಯಾರು ನಿನ್ನನ್ನು ನೃತ್ಯ ಗೀತಾದಿಗಳಿಂದ ಮನೋರಂಜನೆ ಪಡಿಸಲು ಬಂದರೋ ಆ ಮಾನಸ ಕನ್ಯರೀರ್ವರನ್ನ ನೀನು ತಿರಸ್ಕರಿಸಿದೆ. ಈಗ ಈ ಕ್ಷಣ ಆ ಮಾನಸ ಕನ್ಯರೀರ್ವರನ್ನು ನೀನು ವರಿಸಿ ವಿವಾಹವಾದರೆ ಮಾತ್ರ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಸ್ವಾಮಿ, ನನ್ನ ಸಕಲ ಸಾಮ್ರಾಜ್ಯಗಳನ್ನಾದರೂ ಬಿಟ್ಟುಕೊಡುವೆನು, ಆದರೆ ಆ ಮಾನಸ ಪುತ್ರಿಯರನ್ನು ಮಾತ್ರ ವಿವಾಹವಾಗಲು ಸಾಧ್ಯವಿಲ್ಲ ಸ್ವಾಮಿ. ಸಕಲ ರಾಜ್ಯವನ್ನು ಬಿಟ್ಟುಕೊಡುವೆಯಾ? ಸರಿ, ಹಾಗಾದರೆ ನಿನ್ನ ರಾಜ್ಯವನ್ನು ನನಗೆ ಧಾರೆ ಎರೆದುಕೊಡು. ಸಂತೋಷವಾಗಿ ಸ್ವಾಮಿ. ಇದಿಗೋ ಸ್ವಾಮಿ, ಸ್ವೀಕರಿಸಿ. ಚದುರಂಗ ಸೇನೆ, ರಾಜಮುದ್ರೆ, ಸಕಲ ಭಂಡಾರ ಎಲ್ಲವನ್ನೂ ಸಂತೋಷವಾಗಿ ಕೊಡುತ್ತಿದ್ದೇನೆ ಸ್ವಾಮಿ. ನಿಮಗೆ ಅರ್ಪಿಸುತ್ತಿದ್ದೇನೆ ಸ್ವಾಮಿ, ಅರ್ಪಿಸುತ್ತಿದ್ದೇನೆ. ಹರಿಶ್ಚಂದ್ರ, ಸ್ವಾಮಿ, ಇಷ್ಟಾದರೆ ಸಾಲದು. ನಿನ್ನ ರಾಜವಸ್ತ್ರವನ್ನೂ ಸಹ ಕಳಚಿಡು. ಹಾಗೆ ಆಗಲಿ ಸ್ವಾಮಿ. ಚಂದ್ರಮತಿಯ ಒಡವೆಗಳನ್ನು, ಲೋಹಿತಾಶ್ವನ ಒಡವೆಗಳನ್ನು ಅರಮನೆಗೆ ಹೋದ ಕೂಡಲೇ ತೆಗೆದು ಮುಡಿ ವಸ್ತ್ರವನ್ನು ಧರಿಸಿ ಪೂಜ್ಯ ವಿಶ್ವಾಮಿತ್ರರೇ ಈ ಸಕಲ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಪ್ರಜೆಗಳ ಸಮಕ್ಷಮ ಭಿನ್ನಹ ಮಾಡಿಕೊಳ್ಳುವೆ ಸ್ವಾಮಿ. ಪ್ರಜೆಗಳ ಸಮಕ್ಷದಲ್ಲಿ ಭಿನ್ನಹ ಮಾಡಿಕೊಳ್ಳುವೆ ಸ್ವಾಮಿ. ಹರಿಶ್ಚಂದ್ರ, ಇನ್ನೊಂದು ಮಾತು. ಹೇಳಿ ಪೂಜ್ಯರೇ. ನೀನು ಸುವರ್ಣಯಾಗ ಮಾಡಿದ್ದಾಗ ನನಗೆ ದಕ್ಷಿಣೆ ಕೊಟ್ಟಿದ್ದೆಯಲ್ಲ, ಹೌದು ಸ್ವಾಮಿ. ಆ ದಕ್ಷಿಣೆ ನನಗೀಗ ಬೇಕು. ಒಂದು ಎತ್ತರದ ಆನೆ, ಅದರ ಮೇಲೆ ಎತ್ತರದ ಮನುಷ್ಯ ಒಂದು ಕವಡೆಯನ್ನು ಚಿಮ್ಮಿದರೆ ಅದು ಎಷ್ಟು ಎತ್ತರಕ್ಕೆ ಹಾರುವುದೋ ಅದ ಎತ್ತರದ ಹಣ. ಅದನ್ನೇ ಕೊಟ್ಟ ಮೇಲೆ ಸುಂಕ ಇನ್ನೆಲ್ಲಿ? ಏರನ್ನೇ ಕೊಟ್ಟ ಮೇಲೆ ಸುಂಕಕ್ಕೆಲ್ಲಿದೆ ದಾರಿ? ಹರಿಶ್ಚಂದ್ರ, ಹೇಳಿದ ಮಾತಿನಂತೆ ದಕ್ಷಿಣೆಯನ್ನು ಕೊಡುವೆಯಾ, ಇಲ್ಲ ಅಸತ್ಯದ ಮಾರ್ಗದಲ್ಲಿ ನಡೆಯುವೆಯಾ? ಸ್ವಾಮಿ, ನಾನು ದಕ್ಷಿಣೆಯನ್ನು ಕೊಡಲು ಸಿದ್ಧನಿದ್ದೇನೆ. ಆದರೆ ನನಗೆ 48 ದಿನಗಳ ಕಾಲ ನನಗೆ ಕಾಲಾವಕಾಶವನ್ನು ಕೊಡಿ ಸ್ವಾಮಿ. ಕಾಲಾವಕಾಶ? ಕಾಲಾವಕಾಶವ ಕಾಲಾವಕಾಶವ ಕೇಳಿದ ರಾಜನೇ ಕಾಲಚಕ್ರದ ಸುಳಿಗೆ ಸಿಲುಕಿದೆ. ಕಾಲಾವಕಾಶವ ಕೇಳಿದ ರಾಜನೇ ಕಾಲಚಕ್ರದ ಸುಳಿಗೆ ಸಿಲುಕಿದೆ.
ಈ ಹರಿಶ್ಚಂದ್ರನನ್ನು ಸತ್ಯಭ್ರಷ್ಟನಾಗಿಸಲೇಬೇಕು. ಇರಲಿ, ಇದಕ್ಕೆ ಸೂಕ್ತವಾದ ಉಪಾಯವೊಂದನ್ನು ಹೂಡುವೆ. ನಕ್ಷತ್ರಕ, ನಕ್ಷತ್ರಕ, ಬಂದೆ ಗುರುಗಳೇ, ಬಂದೆ. ಹೇಳಿ ಹೇಳಿ ನೋಡು ನಕ್ಷತ್ರಕ, ಹೇಳಿ ಗುರುಗಳೇ. ಆ ಹರಿಶ್ಚಂದ್ರನು ನಮಗೆ ಕೊಡಬೇಕಾದ ದಕ್ಷಿಣೆಯನ್ನು ಇನ್ನೂ ಕೊಟ್ಟಿಲ್ಲ. ಅವನು ಆ ದಕ್ಷಿಣೆಯನ್ನು ಕೊಡಲಿ, ಕೊಡದಿದ್ದರೆ ಬಿಡಲಿ. ನೀನು ಅವನೊಂದಿಗೆ ಇರು. ಅವನು ನಿಂತ ಜಾಗದಲ್ಲಿ ನಿಲ್ಲಿಸಬೇಡ, ಕೂತ ಜಾಗದಲ್ಲಿ ಕೂರಿಸಬೇಡ. ಅಷ್ಟೇ ಅಲ್ಲ ನಕ್ಷತ್ರಕ, ಕ್ಷಣ ಕ್ಷಣಕ್ಕೂ ಸಮಯ ಮುಗಿದು ಹೋಯಿತು ಎಂದು ಎದುರಿಸು. ಅವನು, ಅವನ ಪತ್ನಿ, ಅವನ ಮಗು ಮೂರ್ವರನ್ನು ಹಸುವಿನಿಂದ ಬಳಲುವಂತೆ ಮಾಡು. ಹೇಗಾದರೂ ಸರಿ ಅವನು ಸುಳ್ಳಾಡುವಂತೆ ಮಾಡು, ನೆಮ್ಮದಿ ಇಲ್ಲದಂತೆ ಮಾಡು. ನಕ್ಷತ್ರಕ, ನೀನು ನಿಮಿತ್ತ ಮಾತ್ರ. ನಾನು ವಿಶ್ವಾಮಿತ್ರನು ಬೆಂಕಿಯಾಗಿ, ಭೂತವಾಗಿ, ಬಿರುಗಾಳಿಯಾಗಿ, ಅಗ್ನಿಯಾಗಿ ಅವನನ್ನು ಕಾಡುತ್ತೇನೆ. ಹೇಗಾದರೂ ಸರಿ ಅವನನ್ನು ಸತ್ಯಭ್ರಷ್ಟನಾಗಿಸಲೇಬೇಕು. ದೇವಸಭೆಯಲ್ಲಿ ಈ ವಿಶ್ವಾಮಿತ್ರನ ಮಾತೇ ಗೆಲ್ಲಬೇಕು. ಹಾಗೆ ಸರಿಯೇ? ಹಾಗೆ ಆಗ್ಲಿ. ಇದೋ ಆ ಹರಿಶ್ಚಂದ್ರನನ್ನು ಕರೆದುಕೊಂಡು ಬರುತ್ತೇನೆ. ಹರಿಶ್ಚಂದ್ರ, ಬಾ. ನೋಡು ಹರಿಶ್ಚಂದ್ರ, ಈತ ನನ್ನ ಶಿಷ್ಯ ನಕ್ಷತ್ರಕ ಎಂದು. ನೀನು ಕೊಡಬೇಕಾದ ಹಣದ ವಸೂಲಿಗಾಗಿ ಈತನನ್ನ ನೇಮಿಸಿದ್ದೇನೆ. ಈತನನ್ನು ಭಕ್ತಿಯಿಂದ ಉಪಚರಿಸು, ಯಾವುದೇ ತೊಂದರೆಯಾಗದಂತೆ ನೋಡಿಕೊ. ಹಾಗೆ ಇವನನ್ನು ಹಿಂತಿರುಗಿಸುವಾಗ ಕ್ಷೇಮವಾಗಿ ನನಗೆ ಹಿಂತಿರುಗಿಸು. ನಕ್ಷತ್ರಕ, ಹೇಳಿದ ಮಾತುಗಳು ನೆನಪಿದೆಯಲ್ಲವೇ? ಆಯ್ತು ಗುರುಗಳೇ. ನಿಮಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ಕಾನನ ನಡುವೆ ಅವಘಡ ಸೃಷ್ಟಿಸಿ, ಕಾನನ ನಡುವೆ ಅವಘಡ ಸೃಷ್ಟಿಸಿ, ರಾಜನ ಮಧ್ಯದಲ್ಲಿ ಭಯವನ್ನು ಬೆಸೆಯುವೆನು, ನಾನು ಭಯವನ್ನು ಬೆಸೆಯುವೆನು. ಕಾನನ ನಡುವೆ ಅವಘಡ ಸೃಷ್ಟಿಸಿ, ಕಾನನ ನಡುವೆ ಅವಘಡ ಸೃಷ್ಟಿಸಿ, ರಾಜನ ಮಧ್ಯದಲ್ಲಿ ಭಯವನ್ನು ಬೆಸೆಯುವೆನು, ನಾನು ಭಯವನ್ನು ಬೆಸೆಯುವೆನು. ಘಟಿಸುವುದನ್ನ ಊಹೆ ನಿಲುಕಿಸಿ ಯೋಚಿಸುವುದನ್ನ ಹೆಮ್ಮರವಾಗಿ, ಘಟಿಸುವುದನ್ನ ಊಹೆ ನಿಲುಕಿಸಿ ಯೋಚಿಸುವುದನ್ನು ಹೆಮ್ಮರವಾಗಿ, ವೇದನೆಯನ್ನು ಇಮ್ಮಡಿಗೊಳಿಸುವೆನು, ನಾನು ಹಿಮ್ಮಡಿಗೊಳಿಸುವೆನು. ಕಾನನ ನಡುವೆ ಅವಘಡ ಸೃಷ್ಟಿಸಿ, ರಾಜನ ಮಧ್ಯದಲ್ಲಿ ಭಯವನ್ನು ಬೆಸೆಯುವೆನು, ನಾನು ಭಯವನ್ನು ಬೆಸೆಯುವೆನು. ಕಾನನ ನಡುವೆ ವಿಲವಿಲ ನಾಡಿಸಿ, ಕಾನನ ನಡುವೆ ವಿಲವಿಲ ನಾಡಿಸಿ, ದೂರದ ಕಾಶಿಗೆ ನಿಮ್ಮನ್ನು ಸೇರಿಸಿ. ಕಾನನ ನಡುವೆ ವಿಲವಿಲ ನಾಡಿಸಿ, ದೂರದ ಕಾಶಿಗೆ ನಿಮ್ಮನಿಸಿ, ಜೀವನವನ್ನ ತಳಮಳಗೊಳಿಸುವೆನು, ನಾನು ತಳಮಳಗೊಳಿಸುವೆನು. ಕಾನನ ನಡುವೆ ಅವಘಡ ಸೃಷ್ಟಿ, ರಾಜನ ಮಧ್ಯದಲ್ಲಿ ಭಯವನ್ನು ಬೆಸೆಯುವೆನು, ನಾನು ಭಯವನ್ನು ಬೆಸೆಯುವೆನು. ಹರಿಶ್ಚಂದ್ರ,
ನಡೆಸಬಹುದಿತ್ತಲ್ಲ. ನನಗೇನಾದರೂ ಅಂತಹ ಸುವರ್ಣಾವಕಾಶವು ಲಭಿಸಿದ್ದಲ್ಲಿ ಈ ದಂಡ ಕಮಂಡಲವನ್ನ ಬದಿಗಿರಿಸಿ ಸಂಸಾರ ಸಾಗರದಲ್ಲಿ ಈಜಿ ಬಿಡುತ್ತಿದ್ದೆ. ಅದಲ್ಲದೆ ಹಣ ಕೊಡೋದು ನಮ್ಮ ರಾಜ, ಸ್ವೀಕರಿಸೋದು ನಮ್ಮ ಗುರುಗಳು. ಮಧ್ಯದಲ್ಲಿ ನನಗ್ಯಾಕೆ ಈ ಶಿಕ್ಷೆ? ಅಯ್ಯ ಹರಿಶ್ಚಂದ್ರ, ನಮಗೆ ಕೊಡಬೇಕಾದ ಹಣವನ್ನ ಕೊಟ್ಟು ಬಿಡು. ನಾನು ಈಗಲೇ ಹಿಂತಿರುಗಿ ಹೊರಡುತ್ತೇನೆ. ಸ್ವಾಮಿ, ಈ ದಟ್ಟ ಕಾನದೊಳಗೆ, ಈ ಅರಣ್ಯದಲ್ಲಿ ಹಣ ಕೊಡು ಹಣ ಕೊಡು ಎಂದರೆ ನಾನು ಎಲ್ಲಿಂದ ತಂದು ಕೊಡಲಿ ಸ್ವಾಮಿ? ನಿಮ್ಮ ಗುರುಗಳು ಕೊಟ್ಟಂತಹ ಕಾಲಾವಕಾಶ ಇನ್ನೂ ಉಳಿದಿದೆ. ಆ ಕಾಲಾವಕಾಶ ಮುಗಿಯುವುದರೊಳಗಡೆ ನಿಮ್ಮ ಹಣವನ್ನು ತೀರಿಸುತ್ತೇನೆ ಸ್ವಾಮಿ. ಅಲ್ಲಿವರೆಗೂ ಸಹಕರಿಸಿ. ಅಲ್ಲಿಯವರೆಗೂ ನಿಮ್ಮೊಡನೆ ನಡೆದು ನಡೆದು ಶವವಾಗುವಂತೀಯಾ? ಬೇಡ ಸ್ವಾಮಿ, ಬೇಡ. ನೀವು ನನ್ನ ಬೆನ್ನೇರಿ, ನಾನು ನಿಮ್ಮನ್ನು ಒಯ್ಯುತ್ತೇನೆ ಸ್ವಾಮಿ, ನಾನು ನಿಮ್ಮನ್ನು ಒಯ್ಯುತ್ತೇನೆ. ಆಹಾ, ತಂದೆ ತಾಯಿಯಿಂದಲೂ ಇಂತಹ ಸುಖವನ್ನ ಅನುಭವಿಸಲಿಲ್ಲ. ಅಯ್ಯ ಹರಿಶ್ಚಂದ್ರ, ನಿನಗೆ ಒಳ್ಳೆಯದಾಗಲಿ. ಬೇಕಾದ ದೂರ ಬಹಳ ದೂರ ಇದೆ ದೇವಿ. ದೇವಿ, ಈ ಕಾಡುಗಿಚ್ಚಿಗೆ ನಾವೆಲ್ಲರೂ ಬಲಿಯಾಗುವುದಾದರೆ ಅದಕ್ಕಿಂತ ಮತ್ತೊಂದು ಭಾಗ್ಯ ನಮಗೆ ಬೇರೆ ಏನಿದೆ? ಹಾಗಾದರೆ ನಿಮ್ಮೊಂದಿಗೆ ನಾನು ಸಾಯಬೇಕೇ? ಇಲ್ಲ ಪುತ್ರರೇ, ನೀವು ಸಾಯಬಾರದು. ನಾವು ಬದುಕಿರುವ ತನಕ ನಿಮಗೆ ಏನೂ ಆಗದು ಸ್ವಾಮಿ, ಏನೂ ಆಗದು. ಸರಿ, ನಡೆ.
ವಾಸ, ನಾಡು ನಮಗೆ ವಾಸ. ಇದೇ ಪ್ರಕೃತಿ ಧರ್ಮ ಅಲ್ಲವೇ ಸ್ವಾಮಿ? ಶಿವನ ಇಚ್ಛೆ ಏನಿದೆಯೋ ಅದೇ ಆಗುತ್ತದೆ. ಬನ್ನಿ, ನೀವು ಭಯಭೀತರಾಗಬೇಡಿ. ನಡೀತೀವಿ. ನಾವು ನಿಮ್ಮೊಂದಿಗಿಲ್ಲವೇ? ಸ್ವಾಮಿ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ದೇವಿ, ಅದು ಕಾಶಿನಗರ. ಅಂತೂ ಬದುಕಿತು ಬಡ ಜೀವ. ಈ ಕಾಶಿನಗರದಲ್ಲಿ ನಿಮಗೆ ಸಾಲ ನೀಡುವವರಾದರೂ ಯಾರು? ಹೌದು ಹೌದು, ನಮಗಿದು ಹೊಸ ಊರು. ಯಾರ ಪರಿಚಯವೂ ನಮಗಿಲ್ಲ. ಹಣ ಹೊಂದಿಸುವುದಾದರೂ ಹೇಗೆ? ಈ ನಕ್ಷತ್ರಕ ನಮಗೆ ದುಂಬಾಲು ಬಿದ್ದಿದ್ದಾನೆ. ಸ್ವಾಮಿ, ಸಾಲ ತೀರಿಸುವುದಾದರೂ ಹೇಗೆ? ದೇವಿ, ನಾನೇನು ಮಾಡಲಿ? ಆ ಶಿವನ ಇಚ್ಛೆ ಇದೇ ಇರಬೇಕಾದರೆ ನಾನೇನು ಮಾಡಲು ತಾನೇ ಸಾಧ್ಯ? ಆ ಕಾಶಿ ವಿಶ್ವೇಶ್ವರನೇ ಎಲ್ಲದಕ್ಕೂ ದಾರಿ ತೋರುವನು. ನನ್ನ ಮತ್ತು ಮಗನನ್ನಾದರೂ ಮಾರಿ ಅವರ ಸಾಲವನ್ನು ತೀರಿಸಿ. ಅಯ್ಯೋ, ಅಯ್ಯೋ ದುರ್ವಿದೆಯೇ! ಮಡದಿ ಮಕ್ಕಳನ್ನು ಮಾರಿಕೊಳ್ಳುವಂತ ದುಸ್ಥಿತಿ ಬಂದಾಯಿತೆ. ದೇವಾ, ವರಡೆ ದೇವ, ಮಡದಿ ಮಕ್ಕಳನ್ನು ಮಾರಿಕೊಳ್ಳುವಂತ ಈ ಸ್ಥಿತಿಗೆ ನನ್ನನ್ನು ತಂದೊಟ್ಟಿದೆಯಾ? ಏನು ನಿನ್ನ ಪರೀಕ್ಷೆ? ಏನು ನಿನ್ನ ಮಾಯಾಲೋಕ? ಸ್ವಾಮಿ, ನಿಮಗೆ ಕೊಟ್ಟ ಮಾತು ಮುಖ್ಯವೋ ಅಥವಾ ಮಡದಿ ಮಕ್ಕಳು ಮುಖ್ಯವೋ? ಈ ಕೆಲಸಕ್ಕೆ ಹಿಂಜರಿಯಬೇಡಿ. ಇದಕ್ಕೆ ನನ್ನ ಮತ್ತು ಮಗನ ಸಮ್ಮತಿಯೂ ಇದೆ. ನನ್ನ ತಂದೆ ಹೀಗೆ ಬರೆದಿರಬೇಕಾದ್ರೆ ನಾನೇನು ತಾನೇ ಮಾಡಲು ಸಾಧ್ಯ? ಇರಲಿ, ಈ ದೊಡ್ಡ ಗ್ರಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಯಾರಾದರೂ ನಮ್ಮನ್ನು ಗುಟ್ಟಕೊಳ್ಳಬಹುದು. ಬಂದಿದ್ದೀವಿ. ಏ ಚಂದ್ರಚೂಡ ಮದನಾಂಕಿತ ಶೂಲಪಾಣೆ, ತಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭ, ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ, ಭೂತಾಧಿಪ ಪ್ರಪತನಾಥ ಗಿರೀಶ ಶಾಪ, ನಮೋ ಭೂತನಾಥ ನಮೋ ದೇವ ದೇವಾ.
ಏನದು ನಿನ್ನ ಗೋಳು? ಸ್ವಾಮಿ, ನನ್ನ ಮಡದಿ ಮತ್ತು ಮಗುವನ್ನು ದಾಸ ಸೇವಕ್ಕೆ ಜೀತ ಕೆಲಸಕ್ಕೆಂದು ನೇಮಿಸಿಕೊಂಡು ನನಗೆ 10 ವರಹಗಳನ್ನು ಕೊಟ್ಟು ಇವರಿಗೆ ಅನ್ನದ ಮಾರ್ಗವನ್ನು ತೋರಿಸಿ ಸ್ವಾಮಿ. ಏನು 10 ವರಹಗಳೇ? ಅದರ ಬೆಲೆ ನಿನಗೆ ಗೊತ್ತಿದ್ದು ಕೇಳುತ್ತಿದ್ದೀಯೇ? ಸ್ವಾಮಿ, ವರಹದ ಮೌಲ್ಯವನ್ನು ಅಳೆಯಬೇಡಿ, ಇವರ ನಿಸ್ವಾರ್ಥ ಸೇವೆಯನ್ನು ಮಾತ್ರ ಪರಿಗಣಿಸಿ. ನಾವು ಹೇಳಿದ ಕೆಲಸವನ್ನು ಮಾಡುತ್ತಾರೆಯೇ? ಸ್ವಾಮಿ, ದಾಸಿಯಾಗಿ ಸೇವೆಗೈಯಲು ಇಚ್ಛಿಸಿರುವ ಇವರು ಅವರ ಆಶ್ರಯವೇ ಭಾಗ್ಯ ಅಲ್ಲವ ಸ್ವಾಮಿ? ಈ ದಾಸಿಯ ಜೊತೆಯಲ್ಲಿ ಈ ಕೂಸು ಬರುತ್ತಾನೆಯೇ? ಹೌದು ಸ್ವಾಮಿ, ಬರುವುದು. ಆದರೆ ಈ ಬಾಲಕನ ಕೈಯಲ್ಲಿ ಏನು ಕೆಲಸ ಆಗುವುದು? ಸ್ವಾಮಿ, ನೀವು ಹೇಳಿದ ಕೆಲಸವನ್ನು ನನ್ನ ಸಾಮರ್ಥ್ಯ ಮೀರಿ ನಿರ್ವಹಿಸುತ್ತೇನೆ. ನೋಡಯ್ಯ, ನನ್ನ ಹತ್ತಿರ 10 ವರಹಗಳಿಲ್ಲ, 3 ವರಹಗಳು ಮಾತ್ರ ಇವೆ. ಒಪ್ಪಿಗೆನಾ? ಸ್ವಾಮಿ, ನೀಡಿ ಸ್ವಾಮಿ. ದೇವಿ, 10 ವರಹಗಳಿಲ್ಲವಂತೆ, 3 ವರಹಗಳನ್ನು ಮಾತ್ರ ನೀಡುವರಂತೆ ದೇವಿ. ಸ್ವಾಮಿ, ಆ ದೇವರು ಕೊಟ್ಟಷ್ಟಕ್ಕೆ ದೀನನು ಕೈ ಚಾಚಲೇಬೇಕು. ಆ 3 ವರಹಗಳನ್ನು ತೆಗೆದುಕೊಂಡು ನಮ್ಮನ್ನು ಕಳುಹಿಸಿಕೊಡಿ. ಹಾಗೆ ಆಗಲಿ ಸ್ವಾಮಿ, ಕೊಡಿ. ಎಲೆ ದಾಸಿಯೇ, ನನ್ನನ್ನು ಹಿಂಬಾಲಿಸು. ಹೋಗಿ ಬರುತ್ತೇವೆ ಸ್ವಾಮಿ. ಶಿವನ ಈ ಸೇವೆ
ಏನಯ್ಯ, ನಿನ್ನನ್ನು ನೀನು ಮಾರಿಕೊಳ್ಳುವೆ ಅಂತ ಹೇಳ್ತಿದೀಯಲ್ಲ, ನಾನು ನಿನ್ನನ್ನು ಕೊಂಡುಕೊಳ್ಳುವೆನು. ನಿನ್ನ ಬೆಲೆ ಎಷ್ಟೆಂದು ಹೇಳು. ಸ್ವಾಮಿ, ಒಂದು ಎತ್ತರದ ಆನೆ ಮೇಲೆ ಒಬ್ಬ ಮನುಷ್ಯ ಕವಡೆಯನ್ನು ಚಿಮ್ಮಿದರೆ ಅದು ಎಷ್ಟು ಎತ್ತರಕ್ಕೆ ಹಾರುವುದೋ ಅದು ಎತ್ತರದ ಹಣದ ರಾಶಿ ನನ್ನ ಬೆಲೆ ಸ್ವಾಮಿ. ಸರಿ ಅಯ್ಯ, ನೀನು ಕೇಳಿದಷ್ಟು ಹಣವನ್ನು ನಾನು ಕೊಡುತ್ತೇನೆ. ಆದರೆ ನೀನು ಹಣಕ್ಕೆ ತಕ್ಕಂತೆ ಏನು ಕೆಲಸ ಮಾಡುವೆಯಾ? ಸ್ವಾಮಿ, ನಾನು ಕೊಂಡವರ ಸೇವಕ. ಅವರು ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ ಸ್ವಾಮಿ. ಸರಿ, ಎಂತ ಕೆಲಸ ಬೇಕಾ ಮಾಡುವೆಯಾ? ಮಾಡುತ್ತೇನೆ ಸ್ವಾಮಿ. ಎಂತ ಕಷ್ಟದ ಕೆಲಸವನ್ನು ಮಾಡುವೆಯಾ? ಹೌದು ಸ್ವಾಮಿ, ಕಿಂಚಿತ್ತು ಸಂಶಯ ಬೇಡ. ಹಾಗಾದರೆ ನೀನು ಕೇಳಿದಷ್ಟು ಹಣವನ್ನು ನಾನು ಕೊಡುತ್ತೇನೆ. ನೀನು ಈ ಸ್ಮಶಾನವನ್ನು ಕಾಯುವ ಕೆಲಸವನ್ನು ನಿರ್ವಹಿಸುವೆಯಾ? ಸ್ವಾಮಿ, ಸಂದೇಹ ಬೇಡ ಸ್ವಾಮಿ, ಶಿರಸಾವಹಿಸಿ ಪಾಲಿಸುತ್ತೇನೆ ಸ್ವಾಮಿ. ನಕ್ಷತ್ರಕ ಬಾಯಿಲಿ ನೋಡು, ಅದೋ ಅಲ್ಲಿ ಕಾಣುತ್ತಿರೋ ಚಿನ್ನದ ರಾಶಿಯನ್ನು ನನ್ನ ದಾಸನ ಕೋರಿಕೆಯಂತೆ ನಿನಗೆ ಕೊಡುವೆನು. ಅದನ್ನು ತೆಗೆದುಕೊಂಡು ನೀನು ಇಲ್ಲಿಂದ ಹೊರಡು. ಇಂತಹ ರಾಜನ ಸಂಪರ್ಕದಲ್ಲಿದ್ದ ನಾನೇ ಪುಣ್ಯವಂತ. ನಾನು ಆ ಹಣದ ರಾಶಿಯನ್ನ ಕೊಂಡೊಯ್ಯುತ್ತೇನೆ. ಅಯ್ಯ ಹರಿಶ್ಚಂದ್ರ, ನಿನಗೆ ಮಂಗಳವಾಗಲಿ. ರಾಣಿ ಚಂದ್ರಮತಿ, ಯುವರಾಜಕುಮಾರ ಲೋಹಿತಾಶ್ವ ಸೇವಕರಾಗಿ ಕಾಶಿ ನಗರದ ಧನಿಕನೋರ್ವನಿಗೆ ಮಾರಲ್ಪಟ್ಟಿದ್ದಾರೆ. ಇನ್ನು ರಾಜ ಹರಿಶ್ಚಂದ್ರ ತನ್ನನ್ನೇ ತಾನು ಮಾರಿಕೊಂಡು ಬಂದ ಹಣದಿಂದ ವಿಶ್ವಾಮಿತ್ರನಿಗೆ ಕೊಡಬೇಕಾದಂತ ಯಜ್ಞದ ಕಾಣಿಕೆಯನ್ನ ನಕ್ಷತ್ರನ ಮೂಲಕ ಹಿಂತಿರುಗಿಸಿದ್ದು ಆಯಿತು. ಆದರೂ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಯಿತೆ? ಇಲ್ಲ. ಶಾಸನ ದಂಡವನ್ನು ಕರದಲ್ಲಿ ಹಿಡಿದು ರಾಜ್ಯಭಾರ ಮಾಡಬೇಕಾದಂತ ರಾಜ ಹರಿಶ್ಚಂದ್ರ ಸ್ಮಶಾನವನ್ನು ಕಾಯುತ್ತಿದ್ದಾನೆ. ರಾಜವಾಳುವ ಕರಗಳಿಂದು ಮಸಣವನ್ನು ಕಾಯುತ್ತಿಗದು. ರಾಜಕೋಶಗಳು ಹರಣವಾಗಲು ರಾಜಲಕ್ಷ್ಮಿಯುತ ಹೂಳಿಗದ ಹಾಳಾಗಿಗಳು. ವಿಷ ಸರ್ಪದ ಕಡಿತಕ್ಕೆ ಸಿಲುಕಿ ಕುವರನು ಹಸು ನೀಗಿದ. ಮಸಣವನ್ನು ಕಾಯುವ ರಾಜ ಮಗುವನ್ನು ದಯಿಸಲು ಬಂದ ಮಹಾರಾಣಿಯು ಸಾಗರವು ಕುವಂದದಿ ಮಾತೆಯು ಕಂಬನಿಗೆರೆಯುತ್ತ ಮಗುವನ್ನು ದಯಿಸಲು ತಾವತ್ತು ತಂದಿಗಳು. ಮಗುವನ್ನು ದಯಿಸಲು ತಾವತ್ತು ರಾಣಿ ಚಂದ್ರಮತಿ ತನಗೆ ಆಸರೆ ಇದ್ದ ಒಬ್ಬ ಮಗನು ಕೂಡ ವಿಷ ಸರ್ಪದ ಕಡಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಇಂಥ ಸಂದಿಗ್ಧತೆಯಲ್ಲಿ ತನ್ನ ಮಗನ ಮೃತದೇಹವನ್ನ ದಹಿಸಲು ಸ್ಮಶಾನಕ್ಕೆ ಬಂದಾಗ ಚಂದ್ರಮತಿ ಆ ಸ್ಮಶಾನದಲ್ಲಿ ಕಂಡ ದೃಶ್ಯವನ್ನು
ನೋಡಿ ಯಾವ ರೀತಿಯಾಗಿ ದಿಗ್ಭ್ರಾಂತಕ್ಕೆ ಒಳಗಾಗ್ತಾಳೆ ಅನ್ನೋದನ್ನ ಮತ್ತೊಮ್ಮೆ ನೀವೆಲ್ಲರೂ ಅವಲೋಕಿಸಿ. ಪ್ರಜೆಗಳನ್ನು ಪಾಲಿಸುತ್ತಿದ್ದವನ ಕರದಲ್ಲಿ ಇಂದು ಪ್ರಜೆಗಳ ಪಾಲಿಸೋ ಕರಗಳಲ್ಲಿ ಪ್ರಜೆಗಳ ಪಾಲಿಸೋ ಕರಗಳಲ್ಲಿ ಮಡಿಗೋಲು ಹಿಡಿಯುವ ಬಡವನಿಲ್ಲಿ ಪ್ರಜೆಗಳ ಪಾಲಿಸೋ ಕರಗಳಲ್ಲಿ ಮಡಿಗೋಲು ಹಿಡಿಯುವ ಬಡವನಿಲ್ಲಿ ಸಾಮ್ರಾಟನಾಗಿ ಸಾಮ್ರಾಜ್ಯವಾಡಿ ಸಾಮ್ರಾಟನಾಗಿ ಸಾಮ್ರಾಜ್ಯವಾಡಿ ಸಾಮಂತರಿಂದ ಕಾಣಿಕೆ ಕೇಳಿ ಸ್ಮಶಾನ ಕಾಯುವ ಬಿದಿಲೀಲಾವಳಿ ಪಾಲಿಸೋ ಸತಿಸುತ್ತರಿಂದ ದೂರಾಗಿ ಬಾಳಿ ಸತಿಸುತ್ತರಿಂದ ದೂರಾಗಿ ಬಾಳಿ ಪುತ್ರ ವಾತ್ಸಲ್ಯದಿಂದ ವಂಚಿತನಾಗಿ ದುಃಖದಿ ಬಾಡುವ ವಿಧಿಲೀಲಾವಳಿ ಪ್ರಜೆಗಳ ಸ್ವಾಮಿ, ನಾನೋರ್ವ ನಿರ್ಭಾಗ್ಯಳು. ಅಮ್ಮ ತಾಯಿ ಯಾಕೆ ದುಃಖಿಸುತ್ತಿರುವೆ? ಅರಳುವ ಮಗ್ಗು ನಿರ್ಭಾಗಿನಿಯು ನಾನು. ದುರ್ವಿಧಿಯ ಸೆಳೆತಕ್ಕೆ ಸಿಲುಕಿ ನನ್ನ ಬಾಳು ಛಿದ್ರ ಛಿದ್ರವಾಗಿ ಹೋಯಿತು. ಅಲ್ಲ ಅಮ್ಮ, ಅರಳುವಂತಹ ಮಗ್ಗು ಹಿಂಗಿ ಹೋದಂತೆ ನಿನ್ನ ಕಂದನ ಸಾವಾಗಿದೆಯಲ್ಲ, ಆ ಕಂದಿನ ಸಾವು ಹೇಗಾಯ್ತು ತಾಯಿ, ಹೇಗಾಯ್ತು? ನನ್ನ ಇದ್ದೊಬ್ಬ ಮಗನನ್ನು ವಿಷ ಸರ್ಪ ಕಡಿದು ಸಾಯಿಸುವುದು ಸ್ವಾಮಿ.
ದುಃಖಿಸಬೇಡ ತಾಯಿ, ದುಃಖಿಸಬೇಡ. ಸಮಾಧಾನ ಮಾಡಿಕೊ. ಎಲ್ಲರೂ ಒಂದು ದಿವಸ ಸಾಯಲೇಬೇಕು. ಅವನ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಹುಟ್ಟಿದ ಮೇಲೆ ಎಲ್ಲರೂ ಒಂದು ದಿವಸ ಸಾಯಲೇಬೇಕು. ಯಾರೂ ಕೂಡ ಬದುಕುವಂತಿಲ್ಲ. ಸಮಾಧಾನ ಮಾಡಿಕೊ. ಅವನ ಆಯುಸ್ಸು ಇಷ್ಟೇ ಇದ್ದಿದ್ದು. ಸ್ವಾಮಿ, ನನ್ನಂತವಳ ಮೇಲೆ ಅನುಕಂಪವನ್ನಿಟ್ಟು ಸಮಾಧಾನ ಪಡಿಸುತ್ತಿರುವ ತಾವಾರು, ತಮಗೆ ಇಲ್ಲಿ ಏನು ಕೆಲಸ? ನೋಡಮ್ಮ, ನಾನು ಈ ಸ್ಮಶಾನವನ್ನು ಕಾಯುವ ಕಾವಲು ಭಟ ವೀರಬಾಹುನೆಂಬುವನು ನನ್ನ ಒಡೆಯ. ಅವನ ಆಜ್ಞೆಯನ್ನು ಪಾಲಿಸುವ ಆಜ್ಞಾಧಾರಕನು ನಾನು ಮಾತ್ರ. ಈ ಮಗುವನ್ನು ದಹಿಸಲು ಸ್ಮಶಾನದ ಶುಲ್ಕವನ್ನು ತಂದಿರುವೆಯಾ? ಶುಲ್ಕ? ಹೆಣವನ್ನು ದಹಿಸಲು ಶುಲ್ಕವೇ? ಹೌದು ತಾಯಿ. ಹೆಣದ ಹೊದಿಕೆ, ಆಭರಣ, ಶುಲ್ಕ, ಒಂದು ಇಡೀ ಹಕ್ಕಿ ಅರ್ಪಿಸಿದ ಮೇಲೇನೆ ದಹಿಸಲಿಕ್ಕೆ ಅವಕಾಶ. ಇಲ್ಲ ಇಲ್ಲ ಸ್ವಾಮಿ, ನಾನು ಬಡವಳು. ನನ್ನಲ್ಲಾವ ಬಿಡುಗಾಸು ಇಲ್ಲ. ಮಗುವಿಗೆ ಆಭರಣ ತೊಡಿಸಲಾರದಷ್ಟು ಬಡವಳು. ಹೆಣದ ಕಡೆ ಬರದ ಮೇಲೆ ಮೇಲೊದಕ್ಕೆ ಒದಿಸಲಾರದಷ್ಟು ಬಡವಳು. ಅಣ್ಣ, ನನ್ನ ಮೇಲೆ ಕರುಣೆಯನ್ನಿಟ್ಟು ಹೆಣವನ್ನು ದಹಿಸಲು ಅವಕಾಶ ಮಾಡಿಕೊಡಿ. ಹೆಣವನ್ನು ದಹಿಸಲು ಅವಕಾಶ ಮಾಡಿಕೊಡಿ. ಅಮ್ಮ, ನಿನ್ನ ಅಂತರಂಗದ ವೇದನೆ ನನಗೆ ಅರ್ಥವಾಗುವುದು. ನಾನೇನು ಮಾಡಲಿ? ನಾನು ನಿಸ್ಸಹಾಯಕ. ಹೆಣದ ಬದುಕೆ, ಆಭರಣ, ಶುಲ್ಕ ನನ್ನ ಒಡೆಯನಿಗೆ ಸಲ್ಲುತ್ತದೆ. ಒಂದು ಇಡೀ ಅಕ್ಕಿ ಮಾತ್ರ ನನಗೆ ಸಲ್ಲುತ್ತದೆ. ಈ ಒಂದು ವಿಚಾರದಲ್ಲಿ ಮಾತ್ರ ವಿನಾಯಿತಿ ಇದೆ, ಮತ್ತಾವ ವಿಚಾರದಲ್ಲಿ ಇಲ್ಲ. ಹೋಗು, ನಿನ್ನ ಒಡೆಯನಿಂದಾಗಲಿ ನಿನ್ನ ಒಡತಿಯಿಂದಾಗಲಿ ಯಾರಿಂದಾದರೂ ಶುಲ್ಕವನ್ನು ತೆಗೆದುಕೊಂಡು ಬಾ. ದಾಸಿಯದು ಗುಡವನು ಕಂಡು, ದಾಸಿಯದು ಗುಡವನು ಕಂಡು, ನುಡಿದಂತೆ ನುಡಿದಂತೆ ನಡೆಯದೆ ಹೋದಲ್ಲಿ ದಾಸಿಯದು ಗುಣವನ್ನು ಕಂಡು ನುಡಿದಂತೆ ನಡೆಯದೆ ಹೋದಲ್ಲಿ ಸ್ವಾಮಿ ದ್ರೋಹಕ್ಕೆ ಗುರಿಯಾಗಿ, ಸ್ವಾಮಿ ದ್ರೋಹಕ್ಕೆ ಗುರಿಯಾಗಿ ಧರಣಿಯೊಳು ಕಳಂಕಿತರಾಗದಿರಿ ಅಣ್ಣ, ಅಣ್ಣ, ಏನು ಹೇಳಲಿ ಸ್ವಾಮಿ? ನನ್ನೊಡೆಯ ಪತ್ನಿಯ ಮಾತನ್ನು ಲವಲೇಶವೂ ಬಿಡದೆ ಪಾಲಿಸುವಂತವನು. ಇನ್ನು ನನ್ನೊಡತಿ ಕರುಣೆಯೇ ಇಲ್ಲದ ಹೃದಯವನ್ನು ಹೊಂದಿಹಳು. ಅವರಿಂದ ಒಂದು ಬಿಡುಗಾಸು ತರಲಾರೆ ಸ್ವಾಮಿ. ಪ್ರಭುವೇ, ನನ್ನ ಮೇಲೆ ದಯ ತೋರಿ ನನ್ನ ಮಗುವನ್ನು ದಹಿಸಲು ಅವಕಾಶ ಮಾಡಿಕೊಡಿ. ನನ್ನ ಕಂದನನ್ನು ದಹಿಸಲು ಅವಕಾಶ ಮಾಡಿಕೊಡಿ. ಉಂಡನ್ನವು ಪುರುಣಕ್ಕೆ ನಾಶಿರಬಾಗಿ, ಉಂಡನ್ನವು ಪುರುಣಕ್ಕೆ ನಾಶಿರಬಾಗಿ, ನ್ಯಾಯ ನೀತಿಯಿಂದ ಕಾಯಕವ ಮಾಡುತ್ತಿರುವೆ ನಮ್ಮ ಈ ಕರ್ಮಯೋಗಿ, ಈ ಕರ್ಮಯೋಗಿ. ನೋಡು ತಾಯಿ, ಸ್ವಲ್ಪ ಯೋಚಿಸು. ನಿನ್ನಲ್ಲಿ ಕೊಡಲಿಕ್ಕೆ ಏನೂ ಇಲ್ಲವೇ? ಇದಿಗೋ, ಒಮ್ಮೆ ನಿನ್ನ ಕಂಠವನ್ನು ನೋಡಿಕೋ.
ಪ್ರಭೆಯನ್ನು ಹೊರಸೂಸುವ, ಕಣ್ಣು ಕುಕ್ಕುವ ಪ್ರಭೆಯನ್ನು ಹೊರಸೂಸುವ ರತ್ನದ ಮಾಂಗಲ್ಯವು, ರತ್ನದ ಮಾಂಗಲ್ಯವು ನಿನ್ನ ಕೊರಳಲಿಯುವುದು. ಮಸಣದ ಶುಲ್ಕವನ್ನು ತಾ ಮಾನಿನಿ. ತಾಯಿ, ನಿನ್ನ ಕಂಠದಲ್ಲಿರುವ ಮಾಂಗಲ್ಯವನ್ನು ಮಾರಿ ಮಸಣದ ಶುಲ್ಕವನ್ನು ತಾ. ಶಿವ ಶಿವ, ಏನು ಹೇಳುತ್ತಿರುವಿರಿ ನೀವು? ನನ್ನ ಮಾಂಗಲ್ಯವು ನನ್ನ ಪತಿ ಹರಿಶ್ಚಂದ್ರನಿಗಲ್ಲದೆ ಬೇರೆ ಯಾರಿಗೂ ಕಾಣಲಾರದು. ಹಾಗಾದರೆ ನನ್ನ ಮಾಂಗಲ್ಯವನ್ನು ಕಂಡ ಇವರೇ ನನ್ನ ಪತಿ ಹರಿಶ್ಚಂದ್ರನೇ? ದುರ್ವಿಧಿ! ಶಿವ ಶಿವ, ಎಂತಹ ದುರವಸ್ಥೆ ನನ್ನ ಪತಿಗೆ ಒದಗಿಯುವುದು. ರಾಜವನ್ನಾಳುವ ಕೈಯಿಂದ, ರಾಜವನ್ನಾಳುವ ಕೈಯಿಂದ ದೇವಿಟಿಗೆಯನ್ನು ಹಿಡಿದು, ರಾಜವನ್ನಾಳುವ ಕೈಯಿಂದ ದೇವಿಟಿಗೆಯನ್ನು ಹಿಡಿದು ಹಗಲು ರಾತ್ರಿಯೆಲ್ಲದೆ, ಹಗಲು ರಾತ್ರಿಯೆಲ್ಲದೆ ಸ್ಮಶಾನವನ್ನು ಕಾಯುವಂತಾಗಿದೆ, ಸ್ಮಶಾನವನ್ನು ಕಾಯುವಂತಾಗಿದೆ. ಏನು ಈಕೆ ಏನೇನೋ ಅಲಬುತ್ತಿರುವಳಲ್ಲ? ಸ್ವಾಮಿ, ತಾವ್ಯಾರು? ದೊರೆ ಹರಿಶ್ಚಂದ್ರನಲ್ಲವೇ? ಇದೋ 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 ನಾ ನಿಮ್ಮ ನಿರ್ಭಾಗ್ಯ ಸತಿ ಚಂದ್ರಮತಿ. ದೇವಿ ಚಂದ್ರಮತಿ, ಚಂದ್ರಮತಿ, ರಾಶಿ ರಾಶಿ ಮುತ್ತು ರತ್ನಗಳನ್ನು ದಾನಗೈಯುತ್ತಿದ್ದ ಚಂದ್ರಮತಿ, ಚಂದ್ರಮತಿ, ರಾಶಿ ರಾಶಿ ಮುತ್ತು ರತ್ನಗಳನ್ನು ದಾನಗೈಯುತ್ತಿದ್ದ ಚಂದ್ರಮತಿ. ಸಂಕಷ್ಟಗಳ ಸುಳಿಗೆ ಸಿಲುಕಿರುವೆಯ, ಸಂಕಷ್ಟಗಳ ಸುಳಿಗೆ ಸಿಲುಕಿ ನೊಂದಿರುವೆಯ ಪ್ರಾಣ ಸಖಿ, ಪ್ರಾಣ ಸಖಿ. ಹೌದು ಸ್ವಾಮಿ, ಆಗೋ ನಮ್ಮ ಪುತ್ರ ಲೋಹಿತಾಶ್ವ ದರ್ಬೆಯನ್ನು ತರಲು ಹೋಗಿ, ದರ್ಬೆಯನ್ನು ತರಲು ಹೋಗಿ ವಿಷ ಸರ್ಪದ ಕಡಿತಕ್ಕೆ ಸಿಲುಕಿ, ದರ್ಬೆಯನ್ನು ತರಲು ಹೋಗಿ ವಿಷ ಸರ್ಪದ ಕಡಿತಕ್ಕೆ ಸಿಲುಕಿ ಮರಣವೊಂದಿಹನು, ಮರಣವೊಂದಿಹನು. ಕಂದ ಕುಮಾರ, ಹಂಸತೋಲಿಕ ಮಂಚದ ಮೇಲೆ, ಹಂಸತೋಲಿಕ ಮಂಚದ ಮೇಲೆ ಆಯಗಾಯನ ಇಂಪಿನಲ್ಲಿ ಪವಡಿಸಬೇಕಾದ ಕುಮಾರನಿಂದು ಮಸಣದ ಮನೆಯಲ್ಲಿ
ರಾಜನಾಗಿ ಸಾಮ್ರಾಜ್ಯವನ್ನ ಆಳಬೇಕಾದ ನೀನು ಪರರ ಮನೆಯಲ್ಲಿ ಸೇವೆಗೈದ ಚಾಂಡಾಳನು ನಾನು, ಚಾಂಡಾಳ ತಂದೆ ನಾನು. ಕಂದ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ದೇವಿ ಚಂದ್ರಮತಿ, ದೌರ್ಭಾಗ್ಯಗಳೇ ನಮ್ಮನ್ನು ಬೆನ್ನೇರಿ ಬರಬೇಕಾದರೆ ನಾವೇನು ತಾನೇ ಮಾಡಲು ಸಾಧ್ಯ ಚಂದ್ರಮತಿ? ಕಂದ ಲೋಹಿತಾಶ್ವ, ಒಮ್ಮೆಯಾದರೂ ನನ್ನನ್ನು ಅಪ್ಪ ಎಂದು ಕರೆಯಬಾರದು. ದೇವಿ, ಹೋಗು ಹೋಗು, ಎಲ್ಲಿಯಾದರೂ ಹೋಗಿ ಮಸಣದ ಶುಲ್ಕವನ್ನು ತಾ. ಸ್ವಾಮಿ, ಏನೆಂದು ತಿಳಿದಿರುವೆಯೋ ಎನ್ನನ್ನು? 14 ವರ್ಷ ನಿರಂತರ ತಪವಂಗೈದೆಯ ಎನ್ನನ್ನು ಕೇವಲ ಮುನಿ ಪುಂಗವನೆಂದು ತಿಳಿದಿರುವೆಯಾ? ಕೆಲವೆಲ್ಲವೋ ಅವಿವೇಕಿ. ಅಂದು ತುಂಬಿದ ದೇವ ಸಭೆಯಲ್ಲಿ ಈ ಭೂಲೋಕದಲ್ಲಿ ಯಾರು ಸತ್ಯವಂತನು ಎಂದು ಕೇಳಿದರೆ ಆ ನನ್ನ ಜನ್ಮ ವೈರಿ ವಸಿಷ್ಠನು ಭೂಲೋಕದಲ್ಲಿ ನನ್ನ ಶಿಷ್ಯ ಹರಿಶ್ಚಂದ್ರನೊಬ್ಬನೇ ಸತ್ಯಸಂಧನು ಎಂದು ಹೇಳಿದ. ಎಲ್ಲವೆಲ್ಲ ವಸಿಷ್ಠ ನೋಡಿಲಿ, ನಿನ್ನ ಶಿಷ್ಯ ಹರಿಶ್ಚಂದ್ರ, ರಾಜನಾದ ಹರಿಶ್ಚಂದ್ರನು ಇಂದು ಮೊಸಳವನ್ನು ಕಾಯುವ ಭಟನಾಗಿಯನು. ನಿರ್ಗತಿಗಳಾಗಿಯಳು ಚಂದ್ರಮತಿ. ಮಗು ಲೋಹಿತಾಶ್ವ ಯಮಸದನವನ್ನೇ ಸೇರಿಯನು. ಆದರೂ ಈ ಹರಿಶ್ಚಂದ್ರನು ಇನ್ನು ಸತ್ಯಭ್ರಷ್ಟನಾಗದಿಹನೇ. ಇರಲಿ, ಇನ್ನಷ್ಟು ಕಷ್ಟಗಳ
ಸರಮಾಲೆಯನ್ನೇ ತಂದೊಡ್ಡುವೆ. ಹೇಗಾದರೂ ಸರಿ ಈ ಹರಿಶ್ಚಂದ್ರನನ್ನು ಸತ್ಯಭ್ರಷ್ಟನಾಗಿಸುತ್ತೇನೆ. ಶುಲ್ಕವಂ ತರಹೋದ ಚಂದ್ರಮತಿಯನ್ನು, ಶುಲ್ಕವಂ ತರಹೋದ ಚಂದ್ರಮತಿಯನ್ನು, ಮಗುವಂ ಕೊಲ್ಲುವ ರಾಕ್ಷಸಿಯೆಂದು, ಮಗುವಂ ಕೊಲ್ಲುವ ರಾಕ್ಷಸಿಯೆಂದು ಮೋಡಿಯಂ ಗೈದು ಜನರನ್ನು ನಂಬಿಸುವೆ. ನಾ ಮೋಡಿಯಂ ಗೈದು ಜನರನ್ನು ನಂಬಿಸುವೆ. ಹರಿಶ್ಚಂದ್ರ ಯೋ ಬಂದೆ. ಆಕಸ್ಮಿಕ, ಸಾವು ಸ್ವಾಭಾವಿಕ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಈ ಮಧ್ಯಭಾಗದಲ್ಲಿ ಬರುವ ಆಟದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಈ ಅಲ್ಪ ಜೀವಿತಾವಧಿಯಲ್ಲಿ ಕುಲ, ಧರ್ಮ, ಏನಿದೆ ಕಟ್ಟುಪಾಡುಗಳು. ಕುಲವೆಂದು ಕೊಲ್ಲದಿರೋ ಮನುಕುಲವನ್ನು, ಕುಲದ ವ್ಯಾಕುಲವೇ ಕಾಡುವುದು ಮನುಕುಲವನ್ನು. ಕುಲವೆಂದು ಕೊಲ್ಲದಿರೋ ಮನುಕುಲವನ್ನು, ಕುಲದ ವ್ಯಾಕುಲವೇ ಕಾಡುವುದು ಮನುಕುಲವನ್ನು. ಜೀವಿ ನಿರ್ಜೀವಿಗೆ ನೆಲೆಯೆರಡು ಆಗಸ ಭೂಮಿ, ದೇಹದ ಕಡಿಯೆರಡು ಹುಟ್ಟು ಸಾವು. ಜೀವಿ ನಿರ್ಜೀವಿಗೆ ನೆಲೆಯೆರಡು ಆಗಸ ಭೂಮಿ, ದೇಹದ ಕಡಿಯೆರಡು ಹುಟ್ಟು ಸಾವು. ಕುಲವೆಂದು ಕೊಲ್ಲದಿರು ಮನುಕುಲವನ್ನು, ಕುಲದ ವ್ಯಾಕುಲವೇ ಕಾಡುವುದು ಮನುಕುಲವನ್ನು. ಜೀವಿ ಚೈತನ್ಯದ ನೆಲೆಯೆರಡು ಗಾಳಿ ನೀರು, ಜೀವಿ ಚೈತನ್ಯದ ಗಾಳಿ ನೀರು, ದೇಹದ ಕಡಿಯೆರಡು ಹುಟ್ಟು ಸಾವು. ಜೀವಿಯ ಚೈತನ್ಯದ ಗುಟ್ಟೆರಡು ಗಾಳಿ ನೀರು, ದೇಹದ ಕಡಿಯೆರಡು ಹುಟ್ಟು ಸಾವು. ಕುಲವೆಂದು ಕೊಲ್ಲದಿರು ಮನುಕುಲವನ್ನು, ಕುಲದ ವ್ಯಾಕುಲವೇ ಕಾಡುವುದು ಮನುಕುಲವನ್ನು. ಕುಲವೆಂದು ಕೊಲ್ಲದಿರು ಮನುಕುಲವನ್ನು, ಕುಲದ ವ್ಯಾಕುಲವೇ ಕಾಡುವುದು ಮನುಕುಲವನ್ನು. ಅದು ರಾಕ್ಷಸಿ, ರಾಕ್ಷಸಿ ಈ ರಾಜ್ಯದ ರಾಜಕುಮಾರನನ್ನು ಕೊಂದಿದ್ದಾಳೆ. ಇವಳೇ ರಾಕ್ಷಸಿ, ಮಕ್ಕಳನ್ನು ಕೊಲ್ಲುವ ರಾಕ್ಷಸಿ. ಮಕ್ಕಳನ್ನು ಕೊಂದು ಮಕ್ಕಳ ಮಾಂಸವನ್ನು ಭಕ್ಷಿಸುತ್ತಾಳೆ. ಅವಳನ್ನ ಹಿಡೀರಿ, ಹಿಡೀರಿ, ಹಿಡೀರಿ. ಬಾಹುಕ, ಇವಳು ರಾಕ್ಷಸ ಸ್ತ್ರೀ. ಹಸು ಮಕ್ಕಳನ್ನು ಕೊಂದು ರಕ್ತ ಮಾಂಸವನ್ನು ಭಕ್ಷಿಸುವಳು. ಇವಳನ್ನು ಈಗಲೇ ಎಚ್ಚರ ಛೇದನ ಮಾಡು. ತೆಗೆದುಕೋ ಕೊಡಲಿಯನ್ನ. ಕೊಡಲಿಯನ್ನ. ಇದು ಹೆಣ್ಣ ಹಾಕ್ಯ.
ದೇವಿ, ಇದೇನಿದು ದೇವಿ? ಇದೇನು ವಿಸ್ಮಯ? ಸ್ವಾಮಿ, ಎಲ್ಲವೂ ನನ್ನ ಹಣೆಬರಹ. ನನ್ನಂತೆ ಬೇರೆ ಯಾವುದೋ ಸ್ತ್ರೀಯನ್ನು ಕಂಡು ನಾನೆಂದು ಭಾವಿಸಿ ಎಳೆತಂದಿಹರು ಪ್ರಭುವೇ, ಎಳೆತಂದಿಹರು. ಸತ್ಯವ್ರತರು ನೀವು. ನಿಮ್ಮ ಒಡೆಯನಾಜ್ಞೆಯನ್ನು ಪಾಲಿಸಿ ನನ್ನ ಶಿರಛೇದನವನ್ನು ಮಾಡಿ ಅಚಂದ್ರಾರ್ಕವಾಗಿ ನಿಮ್ಮ ಕೀರ್ತಿ ಬೆಳಗಿಸಿ, ಅಚಂದ್ರಾರ್ಕವಾಗಿ ನಿಮ್ಮ ಕೀರ್ತಿ ಬೆಳಗಿಸಿ. ಏನಿದು ದೈವವೇ? ಎಂತಹ ದುಃಖ ಸ್ಥಿತಿಯಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ತಂದು ನಿಲ್ಲಿಸಿರುವೆ. ಪತ್ನಿಯನ್ನು ಕೊಂದು ಸ್ತ್ರೀ ಹತ್ಯೆಗೈದನೆಂಬ ಅಪಕೀರ್ತಿಗೆ ಒಳಗಾಗಲೇ ಇಲ್ಲ, ನನ್ನ ಒಡೆಯನ ಆಜ್ಞೆಯನ್ನು ಪಾಲಿಸದೆ ಸತ್ಯಭ್ರಷ್ಟನಾಗಲೇ. ದೇವಿ, ಎಲ್ಲವೂ ಅವನ ಮೇಲೆ. ಏ ಮಹಿಮಾನ್ವಿತ ಮಹೇಶ್ವರ, ಮಹಿಮಾನ್ವಿತ ಮಹೇಶ್ವರ. ಎಂತಹ ಪರಿಸ್ಥಿತಿಯಲ್ಲಿಯೂ ಸತ್ಯವನ್ನು ಬಿಡದ ನಿಮಗೆ ಹಿಂದೇಕೆ ಇದು ಗುಣ? ತೆಗೆದುಕೊಳ್ಳಿ ಆಯುಧವನ್ನು. ಪಾಲಿಸಿ ಪಾಲಿಸೋ ಕರುಣಾಕರ. ಗಾಳಿಗೆ ಆರಿದ ತರುಗೆಲೆಯಾದೆ, ತರುಗೆಲೆ ಆರಿಸಲು ನಾ
ಮಂಗಳ ಮಾಂಗಲ್ಯೆ ಸರ್ವಾರ್ಥ ಸಾಧಿಕೆ ಶಿವೆ. ದೇವಿ ನಾರಾಯಣಿ ನಮೋಸ್ತುತೆ. ದೇವಿ ನಾರಾಯಣಿ ನಮೋಸ್ತುತೆ. ನಿಲ್ಲು ಹರಿಶ್ಚಂದ್ರ, ನಿಲ್ಲು. ಇದೇನು ಕೆಲಸ ಮಾಡುತ್ತಿರುವೆ ನೀನು? ನಿನ್ನ ಪತ್ನಿಯನ್ನ ಕೊಂದು ಸ್ತ್ರೀ ಹತ್ಯೆ ಪಾಪಕ್ಕೆ ಸಿಲುಕದಿರು. ಹರಿಶ್ಚಂದ್ರ, ಸತ್ಯವನ್ನ ಹಿಡಿದು ನೀನು ಏನನ್ನ ಸಾಧಿಸಿದೆ? ನಿನ್ನ ರಾಜ್ಯವನ್ನ ಕಳೆದುಕೊಂಡೆ, ನಿನ್ನ ಮಡದಿ ಮಕ್ಕಳನ್ನು ಮಾರಿದೆ, ನಿನ್ನ ಮಗು ಲೋಹಿತಾಶ್ವನನ್ನು ಕಳೆದುಕೊಂಡೆ, ನಿನ್ನನ್ನೇ ನೀನು ಮಾರಿಕೊಂಡೆ. ಹೀಗಲಾದರೂ ಎನ್ನ ಮಾತನ್ನೊಮ್ಮೆ ಕೇಳು ಹರಿಶ್ಚಂದ್ರ. ನನ್ನ ಮಾನಸ ಕನ್ಯರೀರ್ವರನ್ನ ನೀನು ವರಿಸಿ ವಿವಾಹವಾಗು. ನೀನು ಕಳೆದುಕೊಂಡ ಸಕಲ ರಾಜ್ಯವನ್ನು ಸಹ ನಿನಗೆ ಹಿಂತಿರುಗಿಸುತ್ತೇನೆ. ನಿನ್ನ ಮಗ ಲೋಹಿತಾಶ್ವನನ್ನು ಸಹ ನಾನು ಬದುಕಿಸುತ್ತೇನೆ. ನನ್ನ ಮಾತನ್ನೊಮ್ಮೆ ಕೇಳು. ಸಾಕು ಮಾಡು ಮುನಿವರ್ಯರೇ. ಜಗದೊಳು ಸತ್ಯವನ್ನು ಸಾರುವ ನೀವು ನನಗೆ ಅಸತ್ಯದ ಮಾರ್ಗವನ್ನು ತೋರುವಿರಾ? ನಾನು ಏಕಪತ್ನಿ ವ್ರತಸ್ಥನು, ನುಡಿದಂತೆ ನಡುವನು. ನನ್ನ ಒಡೆಯನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದನು. ನಾನು ಅಸತ್ಯದ ಮಾರ್ಗದಲ್ಲಿ ನಡೆಯಲಾರೆ. ನನಗೆ ಯಾವ ಭೋಗಭಾಗ್ಯಗಳು ಬೇಕಾಗಿಲ್ಲ. ಆ ಮಾನಸ ಪುತ್ರಿಯರನ್ನು ನಾನು ವಿವಾಹವಾಗಲು ಸಾಧ್ಯವಿಲ್ಲ. ಸರಿ, ನನ್ನನ್ನು ತಡೆಯಬೇಡಿ. ಭಕ್ತ ಪಾಲಕ ಗಂಗಾಧರ, ಲೋಕ ಪಾಲಕ ಮಹೇಶ್ವರ, ನಮೋ ಶಂಕರ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಮೆಚ್ಚಿದೆ ಮೆಚ್ಚಿದೆ ಹರಿಶ್ಚಂದ್ರ. ಎಂತಹ ಸಂದರ್ಭದಲ್ಲೂ ಸತ್ಯವನ್ನು ಬಿಡದ ಸತ್ಯವ್ರತನು ನೀನು. ಅದೋ ಸತ್ತಿರುವ ನಿನ್ನ ಮಗನು ಜೀವ ತೆಳೆದು ಬರುತ್ತಿಹನು. ಮಗು ಸತ್ಯದೊಳು ಹರಿಶ್ಚಂದ್ರನೆಂದು ನಿನ್ನ ಹೆಸರು 3 ಲೋಕದಲ್ಲೂ ಅಚಂದ್ರಾರ್ಕವಾಗಿ ಬೆಳಗಲಿ. ಹರಿಶ್ಚಂದ್ರ, ಏನೋ ನಿನ್ನನ್ನು ಸತ್ಯಭ್ರಷ್ಟನಾಗಿಸಲು ಬಂದ ನಾನು ನಿನ್ನಿಂದ ಪರಾಜಿತನಾಗಿ ಇದೋ ನಾನು ಹೇಳಿದ ಹಾಗೆ ನನ್ನ ತಪೋಶಕ್ತಿಯನ್ನ ನಿನಗೆ ದಾರಿಯಲ್ಲಿ ಕೊಡುವೆನು. ಸ್ವೀಕರಿಸು. ದಾರಿದ್ರ್ಯ ನಿವಾರಣಂ, ದಾರಿದ್ರ್ಯ ನಿವಾರಣಂ, ಧನೈಶ್ವರ್ಯ ಸ್ವೀಕೃತಂ, ಪರಸ್ಪರ ಮನೋಭೀಷ್ಟಂ, ತಪೋಶಕ್ತಿ ಸಮರ್ಪಣಂ, ತಪೋಶಕ್ತಿ ಸಮರ್ಪಣಂ, ತಪೋಶಕ್ತಿ ಸಮರ್ಪಣಂ, ತಪೋಶಕ್ತಿ ಸಮರ್ಪಣಂ. ನಿಮಗೆ ಮಂಗಳವಾಗಲಿ ಹರಿಶ್ಚಂದ್ರ. ಹರಿಶ್ಚಂದ್ರ, ನಿನ್ನ ಪತ್ನಿ ಚಂದ್ರಮತಿಯು ಹಾಗೂ ಮಗ ರೋಹಿತಾಶ್ವರಿಂದ ಸೇವೆಯನ್ನು ಪಡೆದ ಬ್ರಾಹ್ಮಣನನ್ನು ಯಾರೆಂದು ತಿಳಿದಿರುವೆ. ಸಾಕ್ಷಾತ್ ಅಗ್ನಿದೇವನೇ ಬ್ರಾಹ್ಮಣನಾಗಿ ಆಶ್ರಯವನ್ನು ನೀಡಿದ್ದಾನೆ. ಹರಿಶ್ಚಂದ್ರ, ಶುಭವಾಗಲಿ. ಹರಿಶ್ಚಂದ್ರ, ಹಾಗೆಯೇ ವೀರಬಾಹುವಿನ ಬಳಿ ಸ್ಮಶಾನ ಕಾವಲು ಭಟನಾಗಿ ಕಾರ್ಯನಿರ್ವಹಿಸಿಲ್ಲ. ಆ ವೀರಬಾಹು ಯಾರೆಂದು ತಿಳಿದಿದೆಯೇ? ಛಾಯಾಗರ್ಭ ಸಂಭೂತ ಶನೈಶ್ವರನ ಸಹೋದರ, ಸಾಕ್ಷಾತ್ ಯಮಧರ್ಮರಾಜನೇ ನಿನಗೆ ಆಶ್ರಯದಾತನಾದ. ಹೌದು ಹರಿಶ್ಚಂದ್ರ, ಎಲ್ಲವೋ ಪರಮೇಶ್ವರ ಅನುಗ್ರಹ. ನಿನಗೆ ಶುಭವಾಗಲಿ.
ಪೌರಾಣಿಕ ನಾಟಕ ಪರಿಸಮಾಪ್ತಿಯಾಯಿತು. ಆದರೂ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದ ಮತ್ತೊಂದು ವಿಚಾರವಿದೆ. ಸತ್ಯಕ್ಕೆ ಎಷ್ಟೇ ಕಷ್ಟಗಳು ಎದುರಾದರೂ, ಎಷ್ಟೇ ಆಮಿಷಗಳನ್ನು ಒಡ್ಡಿದರೂ ಸತ್ಯಕ್ಕೆ ಜಯ. ಅದಕ್ಕೆ ಪ್ರಾಜ್ಞರು, ಹಿರಿಯರು, ತಿಳಿದವರು, ಮೇಧಾವಿಗಳು ಹೇಳಿದ್ದು ಸತ್ಯಮೇವ ಜಯತೆ ಅಂತ. ನೋಡಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಪರಮೇಶ್ವರನೇ ತುಂಬಿರುವಾಗ ಅವನಿಲ್ಲದ ಜಾಗ, ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದ ಕಾರಣವಿಲ್ಲ. ಎಲ್ಲೆಲ್ಲಿಯೂ ಈ ಪ್ರಕೃತಿಯಲ್ಲಿ ಕೂಡ ಅವನು ಸರ್ವಮಯನಾಗಿದ್ದಾನೆ. ಆ ಇಡೀ ಪ್ರಕೃತಿಯನ್ನೇ ತನ್ನ ಮಡಿಲಲ್ಲಿ ಒದಗಿಸಿಕೊಂಡಿರುವಾಗ ಆ ಪ್ರಕೃತಿಯನ್ನ ನಾವೆಲ್ಲರೂ ಆರಾಧಿಸೋಣ, ಶುಚಿಗೊಳಿಸೋಣ. ನಾವು ಶುಚಿಭೂತರಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಆರೋಗ್ಯ ಭಾರತವನ್ನ ನಿರ್ಮಿಸೋಣ, ಸ್ವಚ್ಛ ಭಾರತವನ್ನ ನಿರ್ಮಿಸೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಭಾರತ ಮಾತಾ ಕಿ ಜೈ.